ನಮಸ್ಕಾರ ಸ್ನೇಹಿತರೆ ಪಿ ಸಿ ಸಿವಿಲ್ ಎಕ್ಸಾಮ್ ನಿಮಗೆ ಹಾಲ್ ಟಿಕೆಟ್ ಪ್ರವೇಶ ಪತ್ರ ಬಿಡುಗಡೆ ಆಗಿದೆ. ಓಕೆ, ಸೊ ನಾನು ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಡೈರೆಕ್ಟು ಹೋಗಿ ನೀವು ಇಲ್ಲಿಂದ ಹೆಸರು ನಿಮ್ಮದು ಅರ್ಜಿ ಸಂಖ್ಯೆ ಹಾಕಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಸ್ ಯೂಶುವಲ್ ಏನು ಫಿಕ್ಸ್ ಮಾಡಿದ್ರು ಟೈಮು ಡೇಟು ಸೇಮ್ ಡೇಟು. ಸೊ ಹಾಗಾಗಿ ಈ ಒಂದು 5 ದಿನದಲ್ಲಿ, ಒಂದು ವಾರನೂ ಇಲ್ಲ, 5 ದಿನ ಇದೆ, ಇವತ್ತಿನ ಲೆಕ್ಕ ಹಾಕೊಂಡ್ರು ಕೂಡ. ಸೊ ಏನು ಓದ್ಬೋದು, ಏನು ರಿವಿಷನ್ ಮಾಡಬೇಕು, ನಾನು ಕೊಡತಕ್ಕಂಥದ್ದು ಇಷ್ಟು ಮಾತ್ರ ಎಕ್ಸ್ಕ್ಲೂಸಿವ್ ಟಾಪಿಕ್ ಓದ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ, ಐ ಡೋಂಟ್ ನೋ ನೀವು ಏನು ಕೋಚಿಂಗ್ ತೊಗೊಂಡಿದ್ದೀರಾ, ಬುಕ್ ಓದಿದ್ದೀರಾ, ಮತ್ತೊಂದು ನಿಮ್ಮ ಹತ್ರ ನೋಟ್ಸ್ ಇದೆ, ಏನಾರು ಮಾಡಿರಿ. ಬಟ್ ಈ 5 ದಿನದಲ್ಲಿ ಈ ಒಂದು ನಾನು ಕೊಡ್ತಕ್ಕಂಥ ಪ್ರಮುಖವಾದ ಟಾಪಿಕ್ಸ್ಗಳನ್ನ ರಿವೈಸ್ ಮಾಡಿ, ಆವಾಗ ನಿಮಗೆ ಇದೊಂದು ರೀತಿ ಸ್ಕೋರ್ ಬೂಸ್ಟರ್ ಆಗುತ್ತೆ. ನಿಮಗೆ ಎಕ್ಸಾಮ್ಸ್ಗೆ ಒಂದಷ್ಟು ಹೆಚ್ಚಿಗೆ ಮಾರ್ಕ್ಸ್ ತೊಗೊಳ್ಳೋದು ಹೆಲ್ಪ್ ಆಗುತ್ತೆ. ಸರ್ ಹೆಂಗೆ ಹೇಳ್ತೀರಾ ಸರ್? ಏನು ಸರ್ ಅದು? ನಿಮ್ಗೆ ಗೊತ್ತಿದೆ ಸಿಲೆಬಸ್ ಏನಿದೆ ಅಂತ. 100 ಮಾರ್ಕ್ಸ್, 100 ಕ್ವಶನ್, 1.5 ಗಂಟೆ ನೆಗೆಟಿವ್ ಮಾರ್ಕ್ಸ್ ಇದೆ. ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ. ನೈತಿಕ ಶಿಕ್ಷಣ ಅಂತಕ್ಕಂಥದ್ದು ಮಾನಸಿಕ ಸಾಮರ್ಥ್ಯ ಜೊತೆನೆ ಕೇಳ್ತಾನೆ. ಅಂದರೆ ಡಿಸಿಷನ್ ಮೇಕಿಂಗ್ ಇರುತ್ತೆ. ಓಕೆ, ಒಂದಷ್ಟು ಕ್ವಶನ್ ಕೊಟ್ಟು ಈ ಥರ ಆಗಿದೆ ಇದೆ, ನೀವೇನು ಡಿಸಿಷನ್ ತೊಗೋತೀರಾ, ನೀವು ಈ ಪೊಸಿಷನ್ ಇದ್ರೆ ಏನು ಡಿಸಿಷನ್ ತೊಗೋತೀರಾ, ಮತ್ತು ಒಂದಷ್ಟು ಫಿಗರ್ಗಳು ಕೊಡೋದು, ಈ ಥರದ್ದು ಬರ್ತವೆ. ಓಕೆ, ಸೊ ಈ ಸಿಲೆಬಸ್ಸಲ್ಲಿ ಪ್ರಕಾರ ನೀವು ನೋಡೋದಾದರೆ ಇದರಲ್ಲಿ ಏನು ಓದಬೇಕು, ನೆಕ್ಸ್ಟ್ 5 ಡೇಸ್ ಏನು ರಿವಿಷನ್. ಸೊ ನಾನು ಸಿಂಪಲ್ ಆಗಿ ಇಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಎಕ್ಸಾಮ್ ದಿನ, ಯಾಕಂದರೆ ಹೊಸದಾಗಿ ಅಪ್ಲೈ ಮಾಡಿರ್ತೀರ ಪಿ ಸಿಗೆ, ಓಕೆ, ಅಥವಾ ಕೆ ಇ ಹೊಸದಾಗಿ ಅಪ್ಲೈ ಮಾಡಿರ್ತೀರ ಅಂಥವ್ರಿಗೆ ಗೊತ್ತಿರಲಿ, 0.25 ನೆಗೆಟಿವ್ ಮಾರ್ಕ್ಸ್ ಇದೆ. ಓಕೆ, ತಪ್ಪಾದರೆ. ಮತ್ತು ನಿಮಗೆ ಇಲ್ಲಿ ಕ್ವಶನ್ನಲ್ಲಿ 4 ಆಪ್ಷನ್ಸ್ ಇರುತ್ತೆ, 4 ಆಪ್ಷನ್ಸ್ ಅಥವಾ ಆಯ್ಕೆ ಇರುತ್ತೆ. ಓಕೆ, ಆಯ್ಕೆ ಇರುತ್ತೆ. ಬಟ್ OMR ಅಲ್ಲಿ ನಿಮಗೆ 5 ಆಪ್ಷನ್ಸ್ ಇರುತ್ತೆ. 5 ಆಪ್ಷನ್ಸ್ ಅಥವಾ 5 ಆಯ್ಕೆಗಳಿರ್ತವೆ. ಈ 5ನೇದು ಇರುತ್ತಲ್ಲ, 5ನೇದು ಇದನ್ನ ನೀವು ಲಾಸ್ಟಲ್ಲಿ ಯಾವ ಕ್ವಶನ್ ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ಬಿಡ್ತೀರಾ, ಯಾಕಂದ್ರೆ ನೆಗೆಟಿವ್ ಮಾರ್ಕ್ಸ್ ಇದೆ, 5ನೇದನ್ನ ನೀವು ಮಾರ್ಕ್ ಮಾಡಬೇಕು. ಲಾಸ್ಟಲ್ಲಿ 5 ನಿಮಿಷ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಅದಕ್ಕೆ ಯಾವುದು ನೀವು ಬಿಟ್ಟಿರ್ತೀರ ಅದನ್ನ 5ನೇದು ಮಾರ್ಕ್ನ OMR ಶೀಟಲ್ಲಿ 5ನೇ ಆಪ್ಷನ್ ಮಾರ್ಕ್ ಮಾಡಬೇಕು. ಇಲ್ಲಾಂದರೆ ಅದು ಕೂಡ ನೆಗೆಟಿವ್ ಆಗುತ್ತೆ, ಹಾಗೆ ಖಾಲಿ ಬಿಡಂಗಿಲ್ಲ. ಓಕೆ, ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಮೊದಲೇ ಹೇಳ್ತಾ ಇದ್ದೀನಿ. ಓಕೆ, ಹೊಸದಾಗಿ ಅಪ್ಲೈ ಮಾಡಿ ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ. ಓಕೆ ಫೈನ್ ಸರ್, ಏನು ಮಾಡ್ಬೇಕು ಸರ್? ನೋಡಿ ಸಿಲೆಬಸ್ ಏನಿದೆ. ಓಕೆ ಸರ್, ನಿಮಗೆ ಏನು ಓದಿದ್ರೆ, ಏನು ಬಿಟ್ಟಿದ್ದೀರಾ, ಅಥವಾ ಏನು ಫೇಲ್ ಮಾಡ್ತೀರಾ ಅದೆಲ್ಲ ಬೇಕಾಗಿಲ್ಲ. ನಾನು ಇವಾಗ ಈ 5 ದಿನದಲ್ಲಿ ಓಕೆ 100 ಪ್ರಶ್ನೆಗಳು ಕಂಪ್ಲೀಟ್. ಇದು ಕೆ ಇ ಸರ್. ಇತ್ತೀಚೆಗೆ ಕೆ ಇ 2025-26 ಅಲ್ಲಿ ಏನು ಬಂದಿದೆ, ಎಷ್ಟು ಎಕ್ಸಾಮ್ ನಡೆದಿದೆ ಕೆ ಇ, ತುಂಬ ಎಕ್ಸಾಮ್. KPS ಅಲ್ಲಿ ಏನೂ ನಡೆದಿಲ್ಲ, ಕೆ ಇ ಅಲ್ಲಿ ನಡೆದಿದೆ. ಕೆ ಇ ಅಲ್ಲಿ ಜೊತೆಗೆ ಇದರಲ್ಲಿ ನಿಮಗೆ GK ಕ್ವಶನ್ ಪ್ಲಸ್ ಕರೆಂಟ್ ಅಫೇರ್ ಇರುತ್ತೆ ಸರ್. ಕರೆಂಟ್ ಅಫೇರ್ ಏನು ಸರ್? ಈಗ ಏನಾದ್ರು ಕ್ವಶನ್ ತೊಗೊಂಡ್ರೆ ಈ ಕರೆಂಟ್ ಅಫೇರ್ ಅಲ್ಲಿದೆ, ಈ ವರ್ಷದಲ್ಲಿ ಏನೇನು ಕರೆಂಟ್ ಅಫೇರ್ ಆಯಿತು, ಅದು ಸಂವಿಧಾನಕ್ಕೆ ಸಂಬಂಧಪಟ್ಟ ಆಗಲಿ, ಸೈನ್ಸ್ಗೆ ಸಂಬಂಧಪಟ್ಟ ಆಗಲಿ. ಸೊ ಅದನ್ನು ತೊಗೊಂಡು ಸ್ಟ್ಯಾಟಿಕ್ ಪೋರ್ಷನ್ ಹೆಂಗೆ ಕೇಳ್ತಾನೆ, ಸೊ ಕರೆಂಟ್ ಅಫೇರ್ ಕ್ವಶನ್ಸು ಇನ್ಕ್ಲೂಡ್ ಮಾಡಿದ್ದೀವಿ. ಮ್ಯಾರಥಾನ್ ವಿಡಿಯೋ ಓಕೆ 2.5 to 3 hours ಇರುತ್ತೆ ಮ್ಯಾಕ್ಸಿಮಮ್. ನಾವು 2.5 to 3 hours 100 ಪ್ರಶ್ನೆ ಮುಗಿಸಿರ್ತೀವಿ. 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ನಾವು ಡಿಸ್ಕಸ್ ಮಾಡ್ತೀವಿ ವಿತ್ ಕರೆಂಟ್ ಅಫೇರ್. 10-15 ಕ್ವಶನ್ ತೊಗೊಂಡು 2 ಅವರ್ ವಿಡಿಯೋ ಮಾಡೋರಂತಾರಲ್ಲ ನಾವು, ಹೇಳಿದ್ನೇ ಹೇಳ್ಕೊಂಡು ನೋಡಿದ್ನೇ ನೋಡ್ಕೊಂಡು ಸುಮ್ಮನೆ ಬೇಡ್ದಿರ ಮಾತಾಡಿಕೊಂಡು 10-15 ಕ್ವಶನ್ ತೊಗೊಂಡು 2 ಅವರು 3 ಅವರ್ ವಿಡಿಯೋ ಮಾಡೋದಲ್ಲ. ಇದು ನಿಮ್ಮ ಟೈಮ್ ಇಸ್ ಪ್ರೀಶಿಯಸ್, ನಿಮ್ಮ ಡೇಟಾ ಓಕೆ ಮೊಬೈಲ್ ಡೇಟಾ ಇಸ್ ಪ್ರೀಶಿಯಸ್. ಹಾಗಾಗಿ 100 ಪ್ರಶ್ನೆಗಳು ಏನಿರುತ್ತೆ ಸ್ನೇಹಿತರೆ, 90 to 100 ಕ್ವಶನ್ಸ್ ನಿಮಗೆ ಒಂದೊಂದ್ಸಲ 110 ಇರ್ಬೋದು. ಓಕೆ, ಈ ಒಂದು ಅಪ್ರಾಕ್ಸಿಮೇಟ್ 100 ಕ್ವಶನ್ಸ್ ಮ್ಯಾರಥಾನ್ ವಿಡಿಯೋ ಇದೆಯಲ್ಲ, ದಿಸ್ ಈಸ್ ಮಸ್ಟ್ ಇಂಪಾರ್ಟೆಂಟ್. ಯಾಕಂದರೆ KE ಇದರಲ್ಲಿ ನಿಮಗೆ PC to ಗ್ರೂಪ್ C ಅಂದರೆ ನಿಮಗೆ PUC ಲೆವೆಲಿಂದ ಮಾಸ್ಟರ್ ಡಿಗ್ರಿ ಲೆವೆಲ್ ತನಕ ಇರತಕ್ಕಂಥ ಎಲ್ಲ ಕ್ವಶನ್ಸ್ಗಳು ಇದರಲ್ಲಿದೆ. ಓಕೆ, ಸಾಮಾನ್ಯ ವಿಜ್ಞಾನ ನಿಮಗೆ ಇಂಪಾರ್ಟೆಂಟು, ಅಪ್ಲೈಡ್ ಸೈನ್ಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ. KE ಇತ್ತೀಚೆಗೆ ಹೆಂಗೆ ಬಂದಿದೆ, ಸೊ ಈ ವಿಡಿಯೋ ನೋಡಿ. ಭಾರತ ಸಂವಿಧಾನ ಮತ್ತು ಆಡಳಿತ ರಿವಿಷನ್ 100 ಕ್ವಶನ್ಸ್, ಇವೆಲ್ಲ ಈಗ ಒಂದು ಮಂತಲ್ಲಿ ಅಪ್ಲೋಡ್ ಮಾಡಿರತಕ್ಕಂಥ ವಿಡಿಯೋಸ್ಗಳು. ಓಕೆ, ಈ ವಿಡಿಯೋಗಳನ್ನ ನೋಡಿ. ಸಂವಿಧಾನ ನಿಮಗೆ ಥಿಯರಿ ಕ್ಲಾಸ್ ಸರ್ ಓದಬೇಕು, ನನಗೆ ಏನು ಮಾಡೋದು ಕ್ರ್ಯಾಶ್ ಅಂತಂದರೆ, ನಮ್ಮ ಸಂಪೂರ್ಣ ಸಂವಿಧಾನ 5.5 ಗಂಟೆ. ಓಕೆ, ಬೇಸಿಕ್ಸ್ ಎಲ್ಲ ಕವರ್ ಆಗಿಬಿಡುತ್ತೆ ನಿಮಗೆ. ಇದನ್ನು ನೋಡಬೇಕು ಅಂದರೆ ಆರಾಮಾಗಿ ನೋಡ್ಕೊಳ್ಳಿ ಒಂದು ವಿಡಿಯೋನ. ಓಕೆ, ಸೊ ಇಷ್ಟೇ ಸಿಂಪಲ್ ಸರ್. ನಾನು 5ರಿಂದ 6 ವಿಡಿಯೋ 5 ದಿನ. ಓಕೆ, 6 ವಿಡಿಯೋಸ್ಗಳು ದಿನಕ್ಕೆ 2 ನೋಡಿದ್ರು ನಿಮ್ಗೆ ಆರಾಮಾಗಿ 4 ದಿನದಲ್ಲಿ ಮುಗಿಸ್ಕೊಡ್ಬೋದು. ಓಕೆ, ಯಾಕಂದರೆ 3 ಅವರ್ ಅಷ್ಟೇ, 3ರಿಂದ 4 ಅವರ್ ಮ್ಯಾಕ್ಸಿಮಮ್. ಓಕೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಕವರ್ ಆಗುತ್ತೆ. ಇದು ನಿಮ್ಗೆ ಏನಕ್ಕೆ ಸ್ಕೋರ್ ಬೂಸ್ಟರ್ ಆಗುತ್ತೆ ಅಂದರೆ, ಇದರಲ್ಲಿ ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ. ಈ ಕೇಳಿರೋ ಪ್ಯಾಟ್ರನ್ನಲ್ಲಿ ಅದೇ ರೀತಿಯಾದ ಕ್ವಶನ್ಸ್, ಆಯ್ಕೆಗಳು ಚೇಂಜ್ ಮಾಡ್ತಾನೆ ಅಥವಾ ಕ್ವಶನ್ ಪ್ಯಾಟ್ರನ್ ಚೇಂಜ್ ಮಾಡ್ತಾನೆ. ಮತ್ತು ಮೆಂಟಲ್ ಎಬಿಲಿಟಿ ಅಷ್ಟೇ. ನೋಡಿ, ಈಗ ಭಾರತದ ಇತಿಹಾಸ ಮಾಡಿದ್ದೀವಿ, ಅದರಲ್ಲಿ ಭಾರತದ ಇತಿಹಾಸ ಇದೆ, ಕರ್ನಾಟಕದ ಇತಿಹಾಸ ಇದೆ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ ಇದೆ, 100 ಪ್ರಶ್ನೆಗಳದ್ದು. ಓಕೆ, ಇನ್ನು ಭಾರತ ಮತ್ತು ಕರ್ನಾಟಕದ ಸಂಪೂರ್ಣ ಭೂಗೋಳಶಾಸ್ತ್ರ ಇದೆಯಲ್ಲ, ಇದು ಇನ್ನೇನು 1 or 2 ಡೇಸಲ್ಲಿ ಅಪ್ಲೋಡ್ ಆಗುತ್ತೆ. ಈಗ ಈ 3 ಆಲ್ರೆಡಿ ಅಪ್ಲೋಡ್ ಆಗಿದೆ. ಓಕೆ, ಇದೆಲ್ಲ ಇದೆ. ಇದೊಂದು 1 or 2 ಡೇಸ್, ನಾಳೆ ಅಪ್ಲೋಡ್ ಆಗುತ್ತೆ. ಇದು ಕೂಡ ನಿಮಗೆ ಸಿಗುತ್ತೆ 100 ಪ್ರಶ್ನೆಗಳು ಕಂಪ್ಲೀಟ್ KE ಪ್ಯಾಟರ್ನ್. KE ಬಂದಿರತಕ್ಕಂಥದ್ದು ವಿತ್ ಕರೆಂಟ್ ಅಫೇರ್ಸ್. ಓಕೆ,
ನಿಮ್ಗೆ ಎಷ್ಟೋ ಕ್ವಶನ್ಸ್ಗಳು ಈ ಒಂದು ನಾವು ಮಾಡಿರ್ತಕ್ಕಂಥ ಇದು 360 ಡಿಗ್ರಿ ಪಾಯಿಂಟ್ ಆಫ್ ಎಕ್ಸ್ಪ್ಲೋರ್ ಮಾಡಿರ್ತೀವಲ್ಲ, ಅದನ್ನ ಇಟ್ಕೊಂಡು ನಿಮಗೆ ಎಷ್ಟೋ ಕ್ವಶನ್ಸ್ಗಳು ಈಗ ಅಪ್ಕಮಿಂಗ್ ಎಕ್ಸಾಮ್ ಸಾಲ್ವ್ ಮಾಡ್ಬಿಡ್ಬೋದು. ನೀವು ಕಾಮನ್ ಸೆನ್ಸ್ ಯೂಸ್ ಮಾಡ್ಬಿಡ್ಬೋದು. ನಾವು ಹೇಳಿರ್ತಕ್ಕಂಥ ಡೇಟಾಗಳನ್ನ ಇಟ್ಕೊಂಡು ಬೇರೆ ಒಂದು ಆಪ್ಷನ್ ಎಲಿಮಿನೇಷನ್ ಮೆಥಡಲ್ಲಿ ಸಾಲ್ವ್ ಮಾಡ್ಬಿಡ್ಬೋದು. ಓಕೆ, ಇನ್ನು ಮೆಂಟಲ್ ಎಬಿಲಿಟಿಗೆ ಬಂದರೆ, ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟ್. ನಿಮಗೆ ಇಲ್ಲಿ ಒಂದು ಯಾವ್ದು ಇಂಪಾರ್ಟೆಂಟು, ಸಂವಿಧಾನ ಇಂಪಾರ್ಟೆಂಟು. ಅದಕ್ಕೆ ಥಿಯರಿ ಕ್ಲಾಸ್ದು ಒಂದು ವಿಡಿಯೋ ಕೊಟ್ಟಿದ್ದೀನಿ. ಮೆಂಟಲ್ ಎಬಿಲಿಟಿ ನೋಡಿ, ಕಂಪ್ಲೀಟ್ 2025-26. ಈಗ ನೀವು ಲಾಸ್ಟ್ ಈ ವರ್ಷದಲ್ಲಿ 4-5 ಎಕ್ಸಾಮ್ ಕೆ ನಡೀತು, ತೆಗೆದು ನೋಡಿ. ನಾವು ಮಾಡಿದೀವಿ. ಅದರಲ್ಲಿ ಏನಿದೆ ಸ್ನೇಹಿತರೆ, ಸೇಮ್ ಪ್ಯಾಟ್ರನ್. ಡೇಟಾ ಒಂದು ನಿಮಗೆ ಅಂಕಿಅಂಶಗಳು ಡಿಫ್ರೆಂಟ್ ಇರುತ್ತೆ, ಕ್ವಶನ್ ಪ್ಯಾಟ್ರನ್ ಸೇಮು. ಸೊ ಹಂಗಾಗಿ ನಿಮಗೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 150 ಆಲ್ ಪ್ಯಾಟ್ರನ್ ಕ್ವಶನ್ಸ್ KEA ಕಂಪ್ಲೀಟ್. ಓಕೆ, ಇದನ್ನ ನೋಡ್ಕೊಳ್ಳಿ. ಯಾಕಂದ್ರೆ ಮೆಂಟಲ್ ಎಬಿಲಿಟಿ ನಿಮ್ಗೆ 10 ಕ್ವಶನ್ಸ್ ಕೇಳ್ಬೋದು, ಅಥವಾ 15 ಕ್ವಶನ್ಸ್ ಬೇಕಾದ್ರೆ ಕೇಳ್ಬೋದು. ಆ್ಯಂಡ್ ಸುಮ್ಮನೆ ಯಾವುದಾದ್ರು ಮಾಡೆಲ್ ಎಲ್ಲ ಓದ್ಬೇಡಿ. ಇದೆಲ್ಲ ಸ್ಕೋರ್ ಬೂಸ್ಟರ್ಸು, ಇದೆಲ್ಲ ಕಂಪ್ಲೀಟ್ KEA ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ವಿತ್ ಕರೆಂಟ್ ಅಫೇರ್ ಎಲ್ಲ ಪ್ಯಾಟರ್ನ್ಸ್ಗಳು ನಿಮ್ಗೆ ಗೊತ್ತಿರಬೇಕು. ಅವಾಗಲೇ ನೀವು ಎಕ್ಸಾಮ್ನ ಕ್ರ್ಯಾಕ್ ಮಾಡಕ್ಕೆ ಸಾಧ್ಯ ಸ್ನೇಹಿತರೆ. ಓಕೆ, ಇದು ಸ್ಕೋರ್ ಬೂಸ್ಟರ್ ಇದ್ದಂಗೆ. ಇದು ನೋಡಿ, ಇದೊಂದು ನಿಮಗೆ 4 hours ವಿಡಿಯೋಸ್ ಆಗ್ಬೋದು. ಓಕೆ ಆಯ್ತಲ್ವಾ, ನಿಮ್ಗೆಲ್ಲ ಒಂದು ಸಬ್ಜೆಕ್ಟ್ಸ್ ಕವರ್ ಆಯ್ತಲ್ವಾ. ಇದೊಂದು ಅಪ್ಲೋಡ್ ಮಾಡ್ತೀವಿ, ಭಾರತದ ಭೂಗೋಳಶಾಸ್ತ್ರ 1 or 2 days ನಿಮ್ಗೆ ಸಿಗುತ್ತೆ ಇದು ಕೂಡ. ಸೊ ಎಲ್ಲ ಕಂಪ್ಲೀಟ್ ಆಯ್ತಲ್ಲ. ಇನ್ ಕರೆಂಟ್ ಅಫೇರ್ ಸರ್, ಸಾಮಾನ್ಯ ಜ್ಞಾನ ಕರೆಂಟ್ ಅಫೇರ್ ಕ್ವಶನ್ಸ್ ಕೇಳ್ತಾನೆ ನೋಡಿ. PC ಒಂದು ಮಾಕ್ ಟೆಸ್ಟ್ ಕೂಡ ಮಾಡಿದ್ವಿ, ಅದ್ರ ಲಿಂಕ್ ಕೊಡ್ತೇನೆ. ಕರೆಂಟ್ ಅಫೇರ್ ಏನು ಮಾಡಬೇಕು ಸರ್? ಕರೆಂಟ್ ಅಫೇರ್ ಯೂಶಲಿ KEA 1 year ಕೇಳ್ತಾನೆ. ಅಟ್ಲೀಸ್ಟ್ ಲಾಸ್ಟ್ ಸೆಪ್ಟೆಂಬರ್ ಇಂದ ನೋಡ್ಕೊಳ್ಳಿ. ಸೆಪ್ಟೆಂಬರ್ ಟು ನವೆಂಬರ್ ಒಂದು 3 ತಿಂಗಳದ್ದು ಒಂದು ಕರೆಂಟ್ ಅಫೇರ್ ಇದೆ, ಮ್ಯಾರಥಾನು. ಆಮೇಲೆ ಜನವರಿ ಈ ವರ್ಷದ್ದು ಮೇ ತನಕ 5 ತಿಂಗಳದ್ದು ಮಾಡಿದೀವಿ. ಹಾಗಾದ್ರೆ ಜೂನ್ ಏನು ಸರ್? ಜೂನ್ದು ಮಂತ್ಲಿ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಕೊಡ್ತೀನಿ ಬೇಕಾರೆ. ಅಲ್ಲಿ ಹೋದ್ರೆ ನಿಮಗೆ ಜೂನ್ ಮಂತ್ದು ಕರೆಂಟ್ ಅಫೇರ್ ಸಿಗುತ್ತೆ. 1 month ಕಂಪ್ಲೀಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಸಿಗುತ್ತೆ ನಿಮಗೆ. ಓಕೆ, ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇಷ್ಟೇ ನೀವು ನೋಡ್ಬೇಕಾಗಿರೋದು. ಎಷ್ಟು? ಒಂದು 5-6 ವಿಡಿಯೋ ಲೆಕ್ಕ ಹಾಕೊಳ್ಳಿ. ಇಲ್ಲಿಂದಾನೆ ಎಷ್ಟಿದೆ ಸರ್? 1, 2, 3, 4, 5, 6 ಮತ್ತೆ ಇದು ಬೇಕಂದ್ರೆ ನೋಡಿ 7, 8 ವಿಡಿಯೋಸ್ಗಳು. ಮತ್ತೆ ಲಾಸ್ಟಲ್ಲಿ ನಿಮಗೆ ಕರೆಂಟ್ ಅಫೇರ್ ಅಂದ ತಕ್ಷಣ ನಿಮಗೆ ಈಗ ಬಜೆಟ್ ಬಗ್ಗೆನೂ ಕೇಳ್ಬೋದು, ಬೇಕಾದ್ರೆ ಸ್ಕೀಮ್ಸ್ ಬಗ್ಗೆನೂ ಕೇಳ್ಬೋದು ಕರ್ನಾಟಕದ್ದು. ನಿಮಗೆ ಟೈಮ್ ಇದ್ದೇ ಅಂದರೆ ನಿಮಗೆ ಟೈಮ್ ಪರ್ಮಿಟ್ಸ್, ನೀವು ದಿನ ಒಂದು 5-6 ಗಂಟೆ ಓದ್ತಾ ಇದ್ದೀನಿ ಅಂತಂದರೆ, ಇಫ್ ಟೈಮ್ ಪರ್ಮಿಟ್ಸ್, ನಮ್ಮದು ಕೇಂದ್ರ ರಾಜ್ಯ ಬಡ್ಜೆಟ್ದು ಒಂದು ನಿಮಗೆ ಎಕಾನಮಿ ಆರ್ಥಿಕ ಕೇಳಕ್ಕೆ ಹೋಗಲ್ಲ, ಬಟ್ ಬಡ್ಜೆಟ್ ರಿಲೇಟೆಡ್ ಕೇಳ್ಬೋದು. ಯಾಕಂದ್ರೆ ಕರೆಂಟ್ ಅಫೇರ್ ಅಲ್ವಾ, ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ಬಟ್ ಟೈಮ್ ಇದೆಯಾ ಅಂದರೆ ನೋಡ್ಕೊಳ್ಳಿ. ಕೇಂದ್ರ ಬಡ್ಜೆಟ್, ರಾಜ್ಯ ಬಡ್ಜೆಟ್, ಎಕಾನಮಿಕ್ ಸರ್ವೆ ಮಾಡಿದ್ದೀವಿ ನಾವು ಅದರಲ್ಲಿ. ಯಾಕೆಂದರೆ ಇದರಲ್ಲಿ ಯೋಜನೆಗಳಿರ್ತವೆ ಸರ್, ಯೋಜನೆಗಳು ಕೇಳ್ತಾನೆ, ಸ್ಕೀಮ್ಸ್ ಕೇಳ್ತಾನೆ. ನಿಮಗೆ ಬರ್ಬೋದು 1 or 2 ಸ್ಕೀಮ್ಸ್ ಬರ್ಬೋದು. ಓಕೆ, ನಾನು ಹೇಳ್ತೀನಿ ಒಂದೊಂದು ಕ್ವಶನ್ ಇಂಪಾರ್ಟೆಂಟ್ ಸ್ನೇಹಿತರೆ. ಒಂದೊಂದು ಕ್ವಶನ್ ಲಕ್ಷಾಂತರ ಜನ ಅಪ್ಲೈ ಮಾಡಿದ್ದೀರಾ. ಓಕೆ, ಆಫ್ಟರ್ 4-5 years ಆದಮೇಲೆ ನಿಮಗೆ PC ಎಕ್ಸಾಮ್ ಸಿವಿಲ್ ಕರೆದಿರೋದು. ಸೊ ಹಾಗಾಗಿ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಈಗೇನೋ ಒಂದು 6-7 ವಿಡಿಯೋಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ, ಪ್ಲೇ ಲಿಸ್ಟು 1-2, ಅದನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಸ್ನೇಹಿತರೆ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಇಷ್ಟೇ, ನೀವು ಏನಾರೋ ಓದ್ಕೊಳ್ಳಿ, ನಿಮ್ಮ ಹತ್ರ ಏನಾರು ರಿವಿಷನ್ ಮಾಡಿ. ಇದನ್ನು ಮಾತ್ರ ಭಾಳ ರಿವಿಷನ್ ಮಾಡದೆ ಹೋಗ್ಬೇಡಿ. ಈ ವಿಡಿಯೋಸ್ಗಳಲ್ಲಿ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ಸ್ಗಳನ್ನ ನೋಡದೆ ಹೋಗ್ಬೇಡಿ. ನಾವಿಲ್ಲೆಲ್ಲ ಏನೋ ಬುಲ್ಶೀಟ್ಗಳು ಮಾತಾಡಿರಲ್ಲ ವಿಡಿಯೋಲಿ. ಕಮ್ಮಿ ಹವರ್ಸಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ವಿತ್ 360 ಪಾಯಿಂಟ್ ಆಫ್ ಡಿಗ್ರಿಯಿಂದ ಡಿಸ್ಕಸ್ ಮಾಡಿರ್ತೀವಿ. ಓಕೆ, ಇದು ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಎಲ್ಲ ಲಿಂಕ್ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ಆಲ್ ದ ಬೆಸ್ಟ್ ಹೇಳ್ತಾ, ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಮತ್ತು ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಹೇಳಿದ್ದೀನಿ. ಸೊ ಅದು ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.